ಗೊತ್ತಾಗಿದ್ದು ತುಂಬ ಕಷ್ಟ ವಿಡಿಯೋ ಮಾಡೋದು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೊಮ್ಮಸಂದ್ರಾಗೆ ಬಂದಿರೋ ಒಂದು ಟೀ ಕತೆನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಬೊಮ್ಮಸಂದ್ರ ಏರಿಯಾ. ನಾನು ಹೋಟ್ಲ್ ಹುಡ್ಕೊಂಡು ಹೋಗ್ತಾಯಿದ್ದೀನಿ, ಎಲ್ಲಿ ನನಗೆ ಟೀ ಸಿಗುತ್ತೆ ಅಂತ. ಒಂದು ಹೋಟ್ಲ್ ಸಿಕ್ತು, ಬಟ್ ನಾನು ಆ ಹೋಟ್ಲ್ ಫೋನ್ ಎತ್ತಿ ಆ ಹೋಟ್ಲ್ ವೀಡಿಯೋ ಮಾಡೋಷ್ಟು ನನಗೆ ಧೈರ್ಯ ಸಾಲಿಲ್ಲ. ಅಲ್ಲೋಗಿ ಕಾಫಿ ಹೇಳಿದೆ, ಕಾಫಿ ತೊಗೊಂಡು ಕುಡಿತಿದ್ದೀನಿ. ನನಗೆ ಅದು ಕೂಡ ಅದನ್ನಾದರೂ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಣ ಅಂತಂದ್ರೆ ಅದಕ್ಕೂ ಧೈರ್ಯ ಸಾಲ್ತಿಲ್ಲ ನನಗೆ. ಅಷ್ಟು ತುಂಬ ಕಷ್ಟ ವೀಡಿಯೋ ಮಾಡೋದು. ಸೀರಿಯಸ್ಲಿ ವಿಡಿಯೋಸ್ ಮಾಡ್ತಾರಲ್ಲ, ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡಿ ನಾವು ಜಡ್ಜ್ ಮಾಡ್ತೀವಿ. ಬಟ್ ನಾನು ಇವತ್ತು ಟ್ರೈ ಮಾಡಿದಾಗ ಗೊತ್ತಾಗಿದ್ದು ತುಂಬ ಕಷ್ಟ ವಿಡಿಯೋ ಮಾಡೋದು. ಆ್ಯಕ್ಚುಲಿ ಬ್ಯಾಂಕ್ ಕೆಲಸ ಇತ್ತು ಅಂತ ಹೋಗಿದ್ದೆ. ತುಂಬ ತಲೆನೋವು ಫೀಲ್ ಆಯಿತು. ನಾನಿರೋ ಲೋಕಲ್ ಏರಿಯಾದಲ್ಲಿ ಕುಡಿದ್ರೆ ಗೊತ್ತಿರೋರು ನೋಡ್ದ ಒಬ್ಬಳೇ ಕುಡಿತಿದ್ದಾಳೆ, ಹಂಗೆ ಹಿಂಗೆ ಜಡ್ಜ್ ಮಾಡ್ತಾರೆ. ಸೊ ಬೇರೆ ಕಡೆ ಹೋಗಿ ಕುಡಿಯೋಣ ಅಂತೇಳಿ ಬೊಮ್ಮಸಂದ್ರವರೆಗೂ ಬಂದೆ, ತಲೆನೋವ್ತಿದೆ ಅಂತ. ಅಲ್ಲಿ ಹೋಟ್ಲಿಗೆ ಹೋಗಿ ನಾನು ಎಲ್ಲ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು, ನಾನು ಆರ್ಡ್ರ್ ಕೊಡೋದು ತಗೊಳ್ಳೋದೆಲ್ಲ ಬಿಟ್ಟು ಧೈರ್ಯನೇ ಸಾಲಿಲ್ಲ ಗುರು. ಈಗಲೂ ಅಷ್ಟೇ ರೋಡಲ್ಲಿ ಮಾಡ್ಕೊಂಡು ಹೋಗ್ತಿದ್ರು ಕೂಡ ಜನ ನನ್ನೇ ನೋಡ್ತಿದ್ದಾರೆ. ಆಬ್ವಿಯಸ್ಲಿ ನಾನು ಅವ್ರ ಪ್ಲೇಸಲ್ಲಿ ಇದ್ದಿದ್ರು ಕೂಡ ಏನೇ ಹುಡುಗಿ ಫೋನ್ ನೋಡ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ನಾನು ನೋಡ್ತಿದ್ದೇನೋ. ಬಟ್ ಸ್ಟಿಲ್ ತುಂಬ ಧೈರ್ಯ ಬೇಕು. ಫಸ್ಟ್ ಟೈಮ್ ಮಾಡಿದ್ದೀನಿ, ಸ್ವಲ್ಪ ಧೈರ್ಯ ತೊಗೊಂಡು ನೋಡಿ. ಲೈಕ್ ಮಾಡಿ, ಫಾಲೋ ಮಾಡಿ. ಅದಕ್ಕೇನಾದರೂ ಪ್ರೋತ್ಸಾಹನೆ ಕೊಟ್ಟಿದ್ದೀರಾ ಅಂದರೆ ನಾನು ಇನ್ನೂ ಸ್ವಲ್ಪ ಲೈವ್ ವಿಡಿಯೋಸ್ ಈ ಥರ ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು. ನೋಡಿ, ಬೊಮ್ಮಸಂದ್ರ ಏರಿಯಾ ಡಿಮಾರ್ಟ್ ಕಾಣ್ತಿದೆ, ಅಲ್ಲಿ ಕಾಣ್ತಿರುತ್ತೆ. ಜನ ನನ್ನೇ ನೋಡ್ತಿದ್ದಾರೆ. ಅಂದರೆ ಬೊಮ್ಮಸಂದ್ರವ್ರಿಗೂ ಬರಬೇಕಾಯ್ತು. ಎಲ್ಲರೂ ಶಾಪ್ ಸಿಗಲಿಲ್ವಾ ಅಂತಲ್ಲ, ಏನಂದರೆ ಇಲ್ಲೊಂಥರ ಚಿಕ್ಕದಲ್ಲ ಬೇಕರೀಸ್ ಇದೆ, ಅಂಗಡಿಗಳಿದೆ. ಏನಂದರೆ ಒಂಥರ ಸೇಫ್ ಅನಿಸ್ಬೇಕಲ್ಲ ನಮಗೂ. ತುಂಬ ಜನ ಹುಡುಗರು ಇರ್ತಾರೆ, ಸೇಫ್ ಅಂತಲ್ಲ, ಆ ಥರನೂ ಅಲ್ಲ. ನಾನು ವರ್ಡ್ಸ್ ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲ. ಅನ್ಈಸಿ ಫೀಲ್ ಆಗುತ್ತಲ್ಲ, ಅಷ್ಟು ಜನ ಹುಡುಗರ ಮಧ್ಯೆ ಒಬ್ಬಳೇ ಹೋಗಿ ಕಾಫಿ ಇಸ್ಕೊಂಡು ಕುಡಿಯೋದು, ಅದು ಇದೆಲ್ಲ ಅಭ್ಯಾಸ ಇಲ್ಲ ಅದಕ್ಕೆ. ಸೊ ಎಲ್ಲಾದರೂ ಪ್ರಾಪರಾಗಿ ಹೋಟೆಲ್ ಸಿಕ್ಕಿದ್ರೆ ಅಲ್ಲೋಗಿ ಕುಡಿಯೋಣ ಅಂತ ಅಂದ್ಕೊಂಡು ಇಷ್ಟು ದೂರ ನಡ್ಕೊಂಡು ಬಂದುಬಿಟ್ಟೆ ನಾನು. ಸುಮ್ಮನೆ ಉಡುಪಿ ಉಪಹಾರ ಅಂತ ಬೊಮ್ಮಸಂದ್ರದಲ್ಲಿ ಹೋದೆ, ಕಾಫಿ ಕುಡ್ಕೊಂಡು ಬಂದೆ. ನಾನು ಆಗಲಿಂದ ಮೇ ಬಿ ಟೀ ಅಂತಿದ್ದೀನಿ ಅನಿಸುತ್ತೆ. ಟೀ ಅಲ್ಲ, ಕಾಫಿ. ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅನ್ನಿಸ್ತಪ್ಪ. ಹಂಗಂತ ನಾನೇನು ಟೀ ಪರ್ಸನ್ ಅಲ್ಲ, ಕಾಫಿ ಪರ್ಸನ್ ಅಲ್ಲ. ಬಟ್ ಸ್ಟಿಲ್ ಕುಡಿಬೇಕು ಅನ್ನಿಸ್ತು. ಏನಾದರೂ ಮಾಡ್ಬೇಕನ್ನಿಸ್ದಾಗ ಮಾಡಿಬಿಡ್ಬೇಕು, ಏನಾದರೂ ತಿನ್ನಬೇಕು ಅನಿಸ್ದಾಗ ತಿಂದ್ಬಿಡ್ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕು ಅನಿಸ್ದಾಗ ಹೋಗ್ಬಿಡ್ಬೇಕು. ಇರೋದೊಂದು ಜೀವನ. ನಮ್ಮ ಅಪ್ಪು ಸರ್ ಹೇಳ್ದಾಗ ಹಿಂದೇನಾಯ್ತೋ ಗೊತ್ತಿಲ್ಲ, ಮುಂದೇನಾಯ್ತೋ ಅಂತೂ ಗೊತ್ತಿಲ್ಲ. ಹೀಗಿರೋದು ಲೈಫ್ನ ಎಂಜಾಯ್ ಮಾಡಿ. ಬಾಯ್.